ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಪಟಾಪಟ್ ಅಂತ ಹೋಟೆಲ್ ಸ್ಟೈಲ್ನಲ್ಲಿ ವೆಜಿಟೇಬಲ್ ಕುರ್ಮಾ ಅಥವಾ ವೆಜಿಟೇಬಲ್ ಸಾಗು ಮಾಡೋದು ಹೇಗಂತ ನೋಡ್ಕೊಂಬರೋಣವಾ. ನಾನಿಲ್ಲಿ ಒಂದು 10-15 ಬೀನ್ಸ್ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ರಾತ್ರಿ ನೆನೆಸಿಟ್ಕೊಂಡಿರೋ ಅಂಥ ಬಟಾಣಿ, 1 ಕ್ಯಾರೆಟ್, 1 ಆಲೂಗೆಡ್ಡೆ ತೊಗೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ತರಕಾರಿಗಳು ಬೇಕು ಅಂತ ಅಂದರೆ ಕಾಲಿಫ್ಲವರ್ ಆದರೂ ಹಾಕೊಬೋದು, ಹೂಕೋಸು ಅಲ್ವಾ, ಅದನ್ನಾದರೂ ಹಾಕೊಬೋದು. ಇನ್ನು ಯಾವುದೇ ತರಕಾರಿ ಬೇಕೋ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ಸ್ಟೀಮ್ ಆದರೂ ಮಾಡ್ಕೊಳ್ಳಿ, ಆದರೆ ಕುಕ್ಕರಲ್ಲಂತೂ ಕೂಗಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದರೆ ನಾವು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಆ ಟೆಕ್ಸ್ಚರ್ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಬೇಯಿಸ್ಕೊಳ್ಳಿ ಅಥವಾ ಸ್ಟೀಮ್ ಮಾಡ್ಕೊಳ್ಳಿ. ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಇಲ್ಲೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಮತ್ತು ಕಲ್ಲುವ್ವ, ಚಕ್ಕೆ, ಲವಂಗ, 2 ಏಲಕ್ಕಿ ಮತ್ತು ಸೋಂಪು ಹಾಕ್ಕೊಂಡು ಒಂದು 10-15 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಗೋಡಂಬಿ ಹಾಕೋದು ಮರೆತೆ, ಮತ್ತು ಅರ್ಧಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ನೀವು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಂಡು ಬನ್ನಿ. ಯಾವ ರೀತಿ ಅಂದರೆ ಯಾವುದು ಬಾಯಿಗೆ, ಇವಾಗ ಚಕ್ಕೆ ಲವಂಗ ಅಲ್ಲ, ಚೆನ್ನಾಗಿ ಟೇಸ್ಟ್ ಮಾಡಬೇಕಾದ್ರೆ ಅಕಸ್ಮಾತ್ ಏನಾರು ಚಕ್ಕೆ ಲವಂಗ ಸಿಕ್ಕಿದ್ರೆ ಆ ಟೇಸ್ಟೇ ಅನ್ನೋದೇ ಹೋಗ್ಬಿಡುತ್ತಲ್ವ. ಸೊ ಹಾಗಾಗಿ ಈ ರೀತಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬನ್ನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಹಾಕ್ಕೊಂಡು ಮತ್ತು ಒಂದು ದೊಡ್ಡ ಈರುಳ್ಳಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಕಲರ್ ಚೇಂಜ್ ಆಗೋ ಮಟ್ಟಿಗೆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ನಮಗೆ ಇದು ಒಬ್ಬರು ವೀವರ್ ಕಮೆಂಟ್ ಮಾಡಿದರು ಪೂರಿ ಸಾಗು ಮಾಡಿ ಅಂತ. ಸೊ ಅವರಿಗೋಸ್ಕರ ನಾನು ಈ ಪೂರಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೆ, ಹಾಗಾಗಿ ಸಾಗು ಮಾತ್ರ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನಾನು ಟ್ರೈ ಮಾಡಿಬಿಟ್ಟೆ ನಿಮಗೆ ಹಾಕ್ತಾ ಇರೋದು, ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಸೇಮ್ ಎಕ್ಸಾಕ್ಟ್ ಹೋಟೆಲ್ ಸ್ಟೈಲ್ ರುಚಿನೇ ಬರುತ್ತೆ ಇದು. ಸೊ ಇವಾಗ 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡು ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಇಲ್ಲೊಂದು ಸ್ವಲ್ಪ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ಮೊಸರು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಹಾಕ್ಕೊಳ್ಳಿ. ಇವಾಗ ಬೆಂದಿರೋ ಅಂತಹ ತರಕಾರಿಗಳನ್ನೆಲ್ಲ ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಆ ನೀರಿರುತ್ತಲ್ಲ, ತರಕಾರಿ ಏನು ಬೆಂದಿರುತ್ತೋ ನೀರು, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆಲ್ಲೋದಕ್ಕಂತೂ ಹೋಗ್ಬೇಡಿ, ಯಾಕಂದರೆ ಅದರಲ್ಲೇ ಅಲ್ವಾ ಪ್ರೋಟೀನ್ ಇರೋದು, ಆ ನೀರಲ್ಲೇ. ಹಾಗಾಗಿ ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಇವಾಗ ಮಸಾಲೆ ರುಬ್ಕೊಂಬಂದಿದ್ವಲ್ಲ, ಆ ಮಸಾಲೆ ಕೂಡ ಈ ತರಕಾರಿಗಳ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸಾಗು ರೀತಿ ಮಾಡಿ, ಸಾಂಬಾರು ರೀತಿ ಮಾಡೋದಕ್ಕೆ ಹೋಗಬೇಡಿ. ಸೊ ಹಾಗಾಗಿ ಜಾಸ್ತಿ ಜನಕ್ಕೆ ಬೇಕಂದರೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಹಾಕ್ಕೊಳ್ಳಿ. ಇಲ್ಲಪ್ಪ ನಾವು ಈ ರೀತಿ ಮಾಡ್ತೀವಿ, ಆಮೇಲೆ ಅದನ್ನು ಜಾಸ್ತಿ ನೀರು ಹಾಕ್ಬಿಟ್ಟು ಎಲ್ಲರಿಗೂ ಮಾಡಿಬಿಟ್ಟು ಆಮೇಲೆ ಅಕಸ್ಮಾತ್ ಏನು ಇವರು ಹೋಟೆಲ್ ಸ್ಟೈಲ್ ಹೇಳಿದ್ರು, ಇದು ನೋಡಿದ್ರೆ ಬಂದೇ ಇಲ್ಲ ಅಂತ ನನ್ನನ್ನು ಬ್ಲೇಮ್ ಮಾಡಬೇಡಿ. ನಾನು ಮೊದಲೇ ಹೇಳ್ತಾಯಿದ್ದೀನಿ, ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಂತ, ಆಯಿತಾ? ಇವಾಗ ಜಾಸ್ತಿ ಹೊತ್ತು ಇದನ್ನು ಬೇಯಿಸೋದಕ್ಕೆ ಹೋಗ್ಬೇಡಿ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಇರುತ್ತಲ್ವ, ಸೊ ಹಸಿ ವಾಸನೆವರೆಗೂ ಬೇಯಿಸ್ಕೊಳ್ಳಿ. ಯಾಕಂದರೆ ನಾವು ಆಲ್ರೆಡಿ ಈ ತರಕಾರಿಗಳ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟಿದ್ದೀವಲ್ವ. ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊತಾ ಇದ್ದೀನಿ. ಆ ಫ್ಲೇವರ್ಗೋಸ್ಕರ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಾಕ್ಕೊಂಡು ನೋಡಿ, ಟೇಸ್ಟು ಮಾತ್ರ ಸೂಪರಾಗಿರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅಕಸ್ಮಾತ್ ನಿಮಗೇನಾದರೂ ಉಪ್ಪು ಖಾರ ಜಾಸ್ತಿ ಇರಬೇಕು, ಖಾರ ಕಮ್ಮಿ ಆಯಿತು ಅಂದ್ಕೊಂಡ್ರೆ ಮತ್ತು ಖಾರ ಕೂಡ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ, ಮತ್ತು ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿರೋದೋ, ಟೇಸ್ಟ್ ಮಾಡೋದು ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನನಗೆ ಇಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ ಆಯಿತು ಅನ್ನಿಸ್ತು, ಹಾಗಾಗಿ ಮತ್ತು ಉಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಹೋಟೆಲ್ ಸ್ಟೈಲಿಯ ವೆಜಿಟೇಬಲ್ ಕುರ್ಮಾ ಅಥವಾ ವೆಜಿಟೇಬಲ್ ಸಾಗು ಸವಿಯಲು ಸಿದ್ಧ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ. ಸೊ ನಾನಿಲ್ಲಿ ಪೂರಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಪೂರಿ, ದೋಸೆ, ಇಡ್ಲಿ, ಚಪಾತಿ ಯಾವುದಕ್ಕೆ ಬೇಕಾದರೂ ಸರ್ವ್ ಮಾಡ್ಕೊಳ್ಳಿ. ಧನ್ಯವಾದಗಳು.